ಭಾರತ ಭೂಮಿಯಿಂದ ಜಗತ್ತಿಗೆ ನೀಡಿದ ದಿವ್ಯ ಸಂದೇಶವೇ ಭಗವದ್ಗೀತೆ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಗೊಂದಲಗಳಿಗೆ ಪರಿಹಾರ ನೀಡಲು ಶ್ರೀ ಕೃಷ್ಣ ಪರಮಾತ್ಮನ ಉಪದೇಶವಾಗಿರುವ ಭಗವದ್ಗೀತೆ ಸನಾತನ ಹಿಂದೂಗಳ ಪರಮ ಪವಿತ್ರ ಧರ್ಮಗ್ರಂಥ. ಸಮಸ್ತ ಶಾಸ್ತ್ರಗಳ ಸಾರ ಭಗವದ್ಗೀತೆ. ಅರ್ಜುನನ ಮುಖಾಂತರ ಶ್ರೀ ಕೃಷ್ಣ ಪರಮಾತ್ಮ ಸಮಸ್ತ ವೇದಗಳ, ಪುರಾಣಗಳ ಹಾಗೂ ಮಹಾಭಾರತದ ಸಾರವನ್ನು ಭಗವದ್ಗೀತೆಯ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು, ಸ್ವಾಮಿ ವಿವೇಕಾನಂದ, ಬಾಲಗಂಗಾಧರ ತಿಲಕರು ಸೇರಿದಂತೆ ಅನೇಕ ಆಚಾರ್ಯರು, ಸಾಧುಗಳು, ಚಿಂತಕರು ಭಗವದ್ಗೀತೆಯ ಮೂಲಕ ಭಾರತೀಯ ತತ್ವಶಾಸ್ತ್ರ ಪರಂಪರೆಯನ್ನು ವಿಶ್ಲೇಷಿಸಿದ್ದಾರೆ. ಆದಿ ಶಂಕರಾಚಾರ್ಯರು ಭಗವದ್ಗೀತೆಯ ಮಹತ್ವವನ್ನು ಹೇಳುವಾಗ ಉಳಿದ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವುದಕ್ಕಿಂತ ಭಗವದ್ಗೀತೆ ಒಂದನ್ನು ಬಿಡದೆ ತಿಳಿದುಕೊಳ್ಳಿ ಎಂದಿದ್ದಾರೆ. ಇಂದಿನ ನಮ್ಮ ಬದುಕಿನ ಸವಾಲುಗಳಿಗೆ, ಗೊಂದಲಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಫಲಿತಾಂಶಗಳ ಬಗ್ಗೆ ಹೆಚ್ಚು ಆಲೋಚಿಸದೆ ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು ಎನ್ನುವ ಭಗವಂತನ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತ. ನಿಸ್ವಾರ್ಥ ಕ್ರಿಯೆಯ ಜೊತೆಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗಗಳನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಉಪದೇಶಿಸಿದ್ದಾನೆ. ಸಮಸ್ಯೆಗಳಿಗೆ ಎದುರಿ ದೂರ ಓಡುವುದನ್ನು ಭಗವದ್ಗೀತೆ ಹೇಳೋದಿಲ್ಲ. ಸಮಚಿತ್ತದಿಂದ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಸಮಸ್ಯೆಯನ್ನು, ಯಾವುದೇ ಸವಾಲುಗಳನ್ನು ಎದುರಿಸಬಹುದು ಎನ್ನುವ ಧೈರ್ಯ ನೀಡುತ್ತದೆ. ಜೀವನದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಭಗವದ್ಗೀತೆಯಲ್ಲಿ ಪರಿಹಾರವಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ. ಸಂದೇಹಗಳು ನಮ್ಮನ್ನು ಕಾಡಿದಾಗ, ನಿರಾಶೆ ನನ್ನನ್ನು ದಿಟ್ಟಿಸಿ ನೋಡಿದಾಗ ಮತ್ತು ಒಂದು ಭರವಸೆ ಕಿರಣವು ಕಾಣದಿದ್ದಾಗ ನಾನು ಭಗವದ್ಗೀತೆಯ ಕಡೆಗೆ ತಿರುಗುತ್ತೇನೆ. ಅಲ್ಲಿ ನನಗೆ ಸ್ವಾಂತನ ನೀಡುವ ಶ್ಲೋಕವನ್ನು ಕಂಡುಕೊಳ್ಳುತ್ತೇನೆ. ತಕ್ಷಣವೇ ನಾನು ಅಗಾಧ ದುಃಖದ ನಡೆಯು ನಗಲು ಪ್ರಾರಂಭಿಸುತ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ತಮ್ಮ ಜೀವನದಲ್ಲಿ ಭಗವದ್ಗೀತೆ ಎಷ್ಟು ಪ್ರಮುಖವಾಗಿದೆ ಎನ್ನುವುದನ್ನು ಗಾಂಧೀಜಿ ಹೇಳಿದ್ದಾರೆ. ಗಾಂಧೀಜಿ ಭಗವದ್ಗೀತೆಯನ್ನು ಶಾಶ್ವತ ತಾಯಿ ಎಂದು ಕರೆಯುತ್ತಿದ್ದರು. ಮೊನ್ನೆ ಉಡುಪಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 1,00,000 ಜನರೊಂದಿಗೆ ಸ್ವತಃ ಗೀತೆಯನ್ನು ಓದಿದ್ದನ್ನು ನೀವು ನೋಡಿದ್ದೀರಾ. ಈ ಆಧ್ಯಾತ್ಮಿಕ ಜಾಗೃತಿಯನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಶ್ರೀ ಸೌಂದರ ಸ್ವರ್ಣವಳ್ಳಿ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಗಂಗಾಧರೇತರ ಸರಸ್ವತಿ ಮಹಾಸ್ವಾಮಿಗಳು ಸುಮಾರು 18 ವರ್ಷಗಳಿಂದ ಶ್ರೀ ಭಗವದ್ಗೀತಾ ಅಭಿಯಾನವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಭಗವದ್ಗೀತೆ ಎಲ್ಲರನ್ನು ತಲುಪಬೇಕು, ಎಲ್ಲರಿಗೂ ಅದರ ಉಪಯೋಗ ಆಗಬೇಕು. ಆ ಮೂಲಕ ವ್ಯಕ್ತಿತ್ವ ವಿಕಸನವಾಗಬೇಕು, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಉಳಿಯಬೇಕು. ಸನಾತನ ಸಂಸ್ಕೃತಿ ಸಂರಕ್ಷಣೆ ದೃಷ್ಟಿಯಿಂದ ಸತತವಾಗಿ ಅಭಿಯಾನವನ್ನು ನಡೆಸಿಕೊಂಡು ಬರುತ್ತಿರುವ ಪೂಜ್ಯ ಶ್ರೀಗಳು ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಆ ಮೂಲಕ ಸದೃಢ ವ್ಯಕ್ತಿತ್ವ ಮತ್ತು ಸಶಕ್ತ ಸಮಾಜ ನಿರ್ಮಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ವರ್ಷದ ಅಭಿಯಾನದ ಸಮಾರೋಪ ಶಿವಮೊಗ್ಗದಲ್ಲಿ ನಡೀತಾ ಇದ್ದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸುವುದನ್ನು ಕಂಡು ನನಗೆ ಅತೀವ ಸಂತೋಷವಾಗಿದೆ. ಶ್ರೀಗಳಿಗೆ ನನ್ನ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ಗೀತೆಯ 11ನೇ ಅಧ್ಯಾಯವನ್ನು ನೀವೆಲ್ಲರೂ ಓದಿದ್ದೀರಿ. ಸಂಪೂರ್ಣ ಗೀತೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನದಲ್ಲಿ ಗೀತೆಯ ಬೆಳಕು ತುಂಬಿಕೊಂಡಾಗ ಅಭಿಯಾನ ಸಾರ್ಥಕವಾಗುತ್ತೆ. ಭಾರತ ಭೂಮಿಯಿಂದ ಜಗತ್ತಿಗೆ ನೀಡಿದ ದಿವ್ಯ ಸಂದೇಶವೇ ಭಗವದ್ಗೀತೆ. ಯುದ್ಧ ಭೂಮಿಯಲ್ಲಿ ಅರ್ಜುನನ ಗೊಂದಲಗಳಿಗೆ ಪರಿಹಾರ ನೀಡಲು ಶ್ರೀ ಕೃಷ್ಣ ಪರಮಾತ್ಮನ ಉಪದೇಶವಾಗಿರುವ ಭಗವದ್ಗೀತೆ ಸನಾತನ ಹಿಂದೂಗಳ ಪರಮ ಪವಿತ್ರ ಧರ್ಮಗ್ರಂಥ. ಸಮಸ್ತ ಶಾಸ್ತ್ರಗಳ ಸಾರ ಭಗವದ್ಗೀತೆ. ಅರ್ಜುನನ ಮುಖಾಂತರ
ಶ್ರೀ ಕೃಷ್ಣ ಪರಮಾತ್ಮ ಸಮಸ್ತ ವೇದಗಳ, ಪುರಾಣಗಳ ಹಾಗೂ ಮಹಾಭಾರತದ ಸಾರವನ್ನು ಭಗವದ್ಗೀತೆಯ ಮೂಲಕ ಜಗತ್ತಿಗೆ ನೀಡಿದ್ದಾರೆ. ಶಂಕರಾಚಾರ್ಯರು, ಶ್ರೀ ರಾಮಾನುಜಾಚಾರ್ಯರು, ಶ್ರೀ ಮಧ್ವಾಚಾರ್ಯರು, ಸ್ವಾಮಿ ವಿವೇಕಾನಂದ, ಬಾಲಗಂಗಾಧರ ತಿಲಕರು ಸೇರಿದಂತೆ ಅನೇಕ ಆಚಾರ್ಯರು, ಸಾಧುಗಳು, ಚಿಂತಕರು ಭಗವದ್ಗೀತೆಯ ಮೂಲಕ ಭಾರತೀಯ ತತ್ವಶಾಸ್ತ್ರ ಪರಂಪರೆಯನ್ನು ವಿಶ್ಲೇಷಿಸಿದ್ದಾರೆ. ಆದಿ ಶಂಕರಾಚಾರ್ಯರು ಭಗವದ್ಗೀತೆಯ ಮಹತ್ವವನ್ನು ಹೇಳುವಾಗ ಉಳಿದ ಶಾಸ್ತ್ರಗಳನ್ನು ಅಭ್ಯಾಸ ಮಾಡುವುದಕ್ಕಿಂತ ಭಗವದ್ಗೀತೆ ಒಂದನ್ನು ಬಿಡದೆ ತಿಳಿದುಕೊಳ್ಳಿ ಎಂದಿದ್ದಾರೆ. ಇಂದಿನ ನಮ್ಮ ಬದುಕಿನ ಸವಾಲುಗಳಿಗೆ, ಗೊಂದಲಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರವಿದೆ. ಫಲಿತಾಂಶಗಳ ಬಗ್ಗೆ ಹೆಚ್ಚು ಆಲೋಚಿಸದೆ ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ನಿರ್ವಹಿಸು ಎನ್ನುವ ಭಗವಂತನ ಸಂದೇಶ ಎಲ್ಲ ಕಾಲಕ್ಕೂ ಪ್ರಸ್ತುತ. ನಿಸ್ವಾರ್ಥ ಕ್ರಿಯೆಯ ಜೊತೆಗೆ ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ, ಕರ್ಮ ಮಾರ್ಗಗಳನ್ನು ಗೀತೆಯಲ್ಲಿ ಶ್ರೀಕೃಷ್ಣ ಉಪದೇಶಿಸಿದ್ದಾನೆ. ಸಮಸ್ಯೆಗಳಿಗೆ ಎದುರಿ ದೂರ ಓಡುವುದನ್ನು ಭಗವದ್ಗೀತೆ ಹೇಳೋದಿಲ್ಲ. ಸಮಚಿತ್ತದಿಂದ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಸಮಸ್ಯೆಯನ್ನು, ಯಾವುದೇ ಸವಾಲುಗಳನ್ನು ಎದುರಿಸಬಹುದು ಎನ್ನುವ ಧೈರ್ಯ ನೀಡುತ್ತದೆ. ಜೀವನದ ಪ್ರತಿಯೊಂದು ಸಮಸ್ಯೆಗೂ ಕೂಡ ಭಗವದ್ಗೀತೆಯಲ್ಲಿ ಪರಿಹಾರವಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಇಲ್ಲಿ ಉಲ್ಲೇಖಿಸುತ್ತೇನೆ. ಸಂದೇಹಗಳು ನಮ್ಮನ್ನು ಕಾಡಿದಾಗ, ನಿರಾಶೆ ನನ್ನನ್ನು ದಿಟ್ಟಿಸಿ ನೋಡಿದಾಗ ಮತ್ತು ಒಂದು ಭರವಸೆ ಕಿರಣವು ಕಾಣದಿದ್ದಾಗ ನಾನು ಭಗವದ್ಗೀತೆಯ ಕಡೆಗೆ ತಿರುಗುತ್ತೇನೆ. ಅಲ್ಲಿ ನನಗೆ ಸ್ವಾಂತನ ನೀಡುವ ಶ್ಲೋಕವನ್ನು ಕಂಡುಕೊಳ್ಳುತ್ತೇನೆ. ತಕ್ಷಣವೇ ನಾನು ಅಗಾಧ ದುಃಖದ ನಡೆಯು ನಗಲು ಪ್ರಾರಂಭಿಸುತ್ತೇನೆ ಅಂತ ಹೇಳಿದ್ದಾರೆ. ಹೀಗೆ ತಮ್ಮ ಜೀವನದಲ್ಲಿ ಭಗವದ್ಗೀತೆ ಎಷ್ಟು ಪ್ರಮುಖವಾಗಿದೆ ಎನ್ನುವುದನ್ನು ಗಾಂಧೀಜಿ ಹೇಳಿದ್ದಾರೆ. ಗಾಂಧೀಜಿ ಭಗವದ್ಗೀತೆಯನ್ನು ಶಾಶ್ವತ ತಾಯಿ ಎಂದು ಕರೆಯುತ್ತಿದ್ದರು. ಮೊನ್ನೆ ಉಡುಪಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 1,00,000 ಜನರೊಂದಿಗೆ ಸ್ವತಃ ಗೀತೆಯನ್ನು ಓದಿದ್ದನ್ನು ನೀವು ನೋಡಿದ್ದೀರಾ. ಈ ಆಧ್ಯಾತ್ಮಿಕ ಜಾಗೃತಿಯನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಶ್ರೀ ಸೌಂದರ ಸ್ವರ್ಣವಳ್ಳಿ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಗಂಗಾಧರೇತರ ಸರಸ್ವತಿ ಮಹಾಸ್ವಾಮಿಗಳು ಸುಮಾರು 18 ವರ್ಷಗಳಿಂದ ಶ್ರೀ ಭಗವದ್ಗೀತಾ ಅಭಿಯಾನವನ್ನು ನಡೆಸಿಕೊಂಡು ಬರ್ತಿದ್ದಾರೆ. ಭಗವದ್ಗೀತೆ ಎಲ್ಲರನ್ನು ತಲುಪಬೇಕು, ಎಲ್ಲರಿಗೂ ಅದರ ಉಪಯೋಗ ಆಗಬೇಕು. ಆ ಮೂಲಕ ವ್ಯಕ್ತಿತ್ವ ವಿಕಸನವಾಗಬೇಕು, ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಉಳಿಯಬೇಕು. ಸನಾತನ ಸಂರಕ್ಷಣೆ ದೃಷ್ಟಿಯಿಂದ ಸತತವಾಗಿ ಅಭಿಯಾನವನ್ನು ನಡೆಸಿಕೊಂಡು ಬರುತ್ತಿರುವ ಪೂಜ್ಯ ಶ್ರೀಗಳು ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಆ ಮೂಲಕ ಸದೃಢ ವ್ಯಕ್ತಿತ್ವ ಮತ್ತು ಸಶಕ್ತ ಸಮಾಜ ನಿರ್ಮಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಈ ವರ್ಷದ ಅಭಿಯಾನದ ಸಮಾರೋಪ ಶಿವಮೊಗ್ಗದಲ್ಲಿ ನಡೀತಾ ಇದ್ದು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸಿರುವುದನ್ನು ಕಂಡು ನನಗೆ ಅತೀವ ಸಂತೋಷವಾಗಿದೆ. ಶ್ರೀಗಳಿಗೆ ನನ್ನ ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂದು ಗೀತೆಯ 11ನೇ ಅಧ್ಯಾಯವನ್ನು ನೀವೆಲ್ಲರೂ ಓದಿದ್ದೀರಿ. ಸಂಪೂರ್ಣ ಗೀತೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನದಲ್ಲಿ ಗೀತೆಯ ಬೆಳಕು ತುಂಬಿಕೊಂಡಾಗ ಅಭಿಯಾನ ಸಾರ್ಥಕವಾಗುತ್ತೆ.